जय भीम, जय भीम, जय जय भीम। ಜಮೀರ್ ಅಹಮದ್ ಖಾನ್ ಅಂದ್ರೆ ಅಮರಾಜಪೇಟೆ ಮನೆ ಮಗ ಅಂತ ತಿಳ್ಕೊಂಡಿದ್ದೀರಮ್ಮ. ನನ್ನ ಬಗ್ಗೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೀರ. ದೇವಸ್ಥಾನ ಮುಂದೆ ನಿಂತಿದ್ದೀನಿ. ಎಷ್ಟೇ ದೇವ್ರ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾನೋ, ನಾನು ಯಾವತ್ತವರೆಗೂ ರಾಜಕೀಯದಲ್ಲಿ ಇರ್ತೀನಿ, ಯಾವತ್ತವರೆಗೂ ನೀವು MLA ಆಗಿರ್ತೀನಿ. ನಾನು ಇನ್ನ ಹೆಚ್ಚಿನ ಸೇವೆ ಮಾಡೋದು ಭಗವಂತ ನನಗೆ ಶಕ್ತಿ ಕೊಡಲಿ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡಿ ಇನ್ನೊಂದು ಬಾರಿ ಅಂಬೇಡ್ಕರ್ ಜಯಂತಿನ ಶುಭಾಶಯ ಕೋರಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್, ಜೈ ಅಂಬೇಡ್ಕರ್. ಕೊಟ್ಟಿದ್ದ ಕಾರಣಕ್ಕೆ ನೀವು ಅನ್ಕೋತೀರಾ ನಾನು ಇವತ್ತು ಮಂತ್ರಿಯಾಗಿ ನಾನು ಇವತ್ತು ನಿಂತಿದ್ದೀನಿ. ನಮ್ಮ ಕರ್ತವ್ಯ ಧರ್ಮ ಆಗ್ತಲೇ ನಾವು ಜೋರಾಗಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸರ್ ಅಯ್ಯೂಬ್ ಸರ್ ಕೆಲಸ ಮಾಡ್ತಾ ಇದ್ದಾರಾ? ಅಯ್ಯೂಬ್ ಸರ್ 24x7 ಯಾವ ಕೆಲಸ ಹೇಳಿದ್ರೆ ಇಲ್ಲ ಅನ್ನೋದೇ ಇಲ್ಲ. ಅವ್ರು ಏನಕ್ಕೆಂದ್ರೆ ಹೇಳಿದ ತಕ್ಷಣ ಮಾಡಿಬಿಡ್ಬೇಕಂತಾರೆ. ಇವರು ಯೋಚನೆ ಮಾಡಿ ಚೆನ್ನಾಗಿ ಆ ಕೆಲಸ ಮಾಡಬೇಕಂತ ಆಲೋಚನೆ ಮಾಡಿ ಮಾಡ್ತಾರೆ. ಆದ್ದರಿಂದ ಕೆಲವೊಬ್ರು ಏನು ಮಾಡ್ತಾರೆ, ಯಾವುದೋ ಒಂದು ಕಾರಣಗಳಿಂದ ಆ ಥರ ಹೇಳ್ಬೋದು ಹೊರತು ಕೆಲಸದಲ್ಲಿ ಮಾತ್ರ ಹಿಂದೆ ಇಲ್ಲ. ಕೆಲಸದಲ್ಲಿ ಯಾವಾಗಲೂ ಮುಂದೆ ಇದ್ದಾರೆ. ರಾತ್ರಿ ನಾವು ಫೋನ್ ಮಾಡಿದ್ರು ಸಹ ಬೆಳಗ್ಗೆ ಕರೆಕ್ಟಾಗಿ 4-5 ಗಂಟೆಗಳ ಕೆಲಸ ಆಗಿದೆ. ಆ ಥರ ಒಂದು ತೂಕವಾದಂಥ ನಮ್ಮ ಜಮೀರನ್ನು ಇವತ್ತರೆಗೂ ನಾವು ನಮ್ಮ ಸಂಘದ ಪರವಾಗಿ ಧೈರ್ಯ ಪರವಾಗಿ ಕೆಲಸ ಕೇಳಿದ್ರೆ ಇವತ್ತರೆಗೂ ಅವ್ರ ಹತ್ರ ಹೋಗಿ ಕೆಲಸ ಕೇಳಿ ಯಾವಿಲ್ಲ ಅಂದಿಲ್ಲ. ಅದು ಎಂಥ ಕೆಲಸ ಇರಲಿ ಇಮಿಡಿಯೇಟಾಗಿ ಅದನ್ನು ಯೋಚನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕಳಿಸಿ ಅಲ್ಲಿ ಏನಿದೆ ಕೆಲಸ ಕೂಡಲೇ ಅದು ಮುಕ್ತಾಯ ಮಾಡಿ ಆ ಕೆಲಸನ ಫಸ್ಟ್ ಮಾಡಿ ಅಂತ ಆದೇಶ ನೀಡ್ತಾರೆ. ನೀವು ಬೆಳಗ್ಗೆ 8 ಗಂಟೆವರೆಗೂ 10 ಗಂಟೆವರೆಗೂ ನಮಗೆ ಕಚೇರಿಯಲ್ಲಿ ಸಿಗ್ತಾರೆ. ಯಾವತ್ತೂ ಅವ್ರು ಕಚೇರಿ ಇಲ್ಲ ಅಂತ ನಾವು ಇದು ಮಾಡಿಲ್ಲ. ಆ ಸ್ಪಾಟಲ್ಲಿ ಕೆಲಸಕ್ಕೆ ಬಂದು ಕೆಲಸ ಮುಗಿಸ್ಕೊಟ್ಟಿರ್ತಾರೆ. ಆ ಕನ್ನಡ ನುಡಿಗೆ ಈ ಒಂದು ಪ್ರತಿಮೆಗೂ ಅವರು ನಿಂತ್ಕೊಂಡು ಸುಮಾರು ಸತಿ ಪ್ರತಿಮೆ ಪರಿಶೀಲನೆ ಮಾಡೋದಕ್ಕೆ ಸಾಕಷ್ಟು ಸಲ ಬಂದು ನೀವೇನು ಮಾಡಬೇಕು, ಯಾವ ಥರ ಮಾಡಬೇಕಂತ ಇಲ್ಲಿರೋ ಮುಖಂಡರನ್ನೆಲ್ಲ ಚರ್ಚೆ ಮಾಡಿ ಆಮೇಲೆ ಪ್ರತಿಮೆನ ನಮ್ಮ ಜಮೀರನ್ನ ಹತ್ರ ತೊಗೊಂಡೋಗಿ ನೇತೃತ್ವದಲ್ಲಿ ನಿರ್ಮಿಸ್ತಾ ಇದ್ದಾರೆ.